ನೀವು ನೋಡ್ತಾ ಇರೋದು ಪಾತಾಳ ಗಂಗೆ ಅಂತ. ಹಿಂದೆ ಆದಿಶಕ್ತಿ ರಕ್ತಬೀಜಾಸುರನ ರಾಕ್ಷಸನ ಸಂಹಾರ ಮಾಡಿ ಬಾಯಾರಿಕೆ ಎದಾಗ ತ್ರಿಶೂಲದಿಂದ ಬಂಡೆ ಹೊಡೆದು ಎರಡು ಭಾಗ ಆಗಿ ಗಂಗೆ ಉಕ್ಕರ್ದು ಬಂದು ಕುಡಿದು ವಾಪಸ್ಸೋಕ್ರೆ ಹಿಂದೆ ಎರ್ಕೊಂಬತ್ತಾಯ್ತಂತೆ. ಅವಾಗ ನೀನು ನನ್ನ ಹಿಂದೆ ಬಂದು ಊರುಳೆ ಎಲ್ಲ ಊರಾಳತ್ತೆ ಅಂದ್ಬಿಟ್ಟು ನೀನು ಎಷ್ಟೇ ಬಂದರೂ ಬೇಸಿಗೆಗೆ ಜಾಸ್ತಿ ಆಗೋ ಮಳೆಗಾಲ ಕಮ್ಮಿ ಆಗೋ ಶಾಪ ಕೊಟ್ಟು ವಾಪಸ್ಸೋಕ್ರೆ ಬೇಸಿಗೆ ಉಕ್ಕು ಬರ್ತಾಯ್ತಂತೆ. ಆವಾಗ ತನ್ನ ಮಗನ ವೀರಭದ್ರ ಸ್ವಾಮಿನ ಕಾವಲು ಹಾಕಿ ಈ ಗಂಗೆ ಬಂದು ಊರುಳಿಯಲ್ಲ, ನೀನು ಈ ಗಂಗೆಗೆ ಇಲ್ಲೇ ಕಾವಲಾಯಿರು ಅಂತ ಹೇಳ್ಬಿಟ್ಟು ನಾದೇವಿಯಾಗಿ ನೆಲೆಸಿರೋದು. ಸಂಸ್ಕೃತದಲ್ಲಿ ಸ್ವರ್ಣಾಂಬ ಅಂತ ಹೆಸರು ಇದೆ. ಇದು ಉದ್ದ 12 ಕಿಲೋಮೀಟ್ರ್. ಮಾಗಡಿ ತಾಲೂಕು ಕುದೂರು ಅಂತ ಇದೆ, ಅಲ್ಲಿ ಅಂತರ್ಗಂಗಿಗೆ ಸೇರುತ್ತೆ. ಹಿಂದೆ ಕುದೂರವ್ರಿಗೆ ದಂಪತಿಗಳಿಗೆ ಮಕ್ಕಳಿಲ್ದಾಗ ನಾನು ಬಂಜೆತನ ನಿವಾರಣೆ ಆದರೆ ಆ ಮಗು ನಿಂಗೆ ಬಿಡ್ತೀನಿ ಅಂತ ಅರ್ಸ್ಕೊಂಡಿದ್ರಂತೆ. ಇಲ್ಲಿಂದ ಹೋದ್ಮೇಲೆ ಸ್ವಲ್ಪ ದಿನ ಮೇಲೆ ನನ್ನ ಗಂಡು ಮಗ ಆಯ್ತಂತ ಅವ್ರು ಅದನ್ನು ತಂದು ಇಲ್ಲಿ ಪೂಜೆ ಮಾಡಿ ಬಾಳೆ ಎಲೆ ಮೇಲೆ ಬಿಟ್ಬಿಟ್ಟು ಸೊಸೆ ಅಮ್ಮ ನನ್ನ ಅರ್ಕೆ ಪ್ರಕಾರ ನಾನು ಬಂಜೆತನ ಅರ್ಸಿದ್ದೆ, ಅದೇ ಥರ ನಿನ್ನ ಅರ್ಕೆ ನಿಂಗೆ ಒಪ್ಪಿಸ್ತಾ ಇದ್ದೀನಿ, ಇನ್ನು ಉಳಿಸೋದು ಬಿಡು ನೀನು ಸರಿ ತಗೋ ಅಂತೇಳಿ ಬಿಟ್ಟು ಹೊರಟದ್ರಂತಿಲ್ಲಿ. ಬಿಟ್ಟು ಅವ ಮನೆಗೆ ಮಲಗಿರ್ಬೇಕಾದ್ರೆ ವೀರಭದ್ರ ಸ್ವಾಮಿ ಕಾವಲಾಗಿ ಸೊಸೆನ ಕನಸ್ನಾಗ ಹೋಗಿ ಅಮ್ಮ ನೀವು ಬಿಟ್ಟಿರೋ ಮಗು ನಿಮ್ಮೂರ ಹತ್ರ ಅಂತರ್ಗಂಗೆ ಇದೆ, ಅಲ್ಲಿ ಬಂದು ಕೇಳ್ತಾ ತಗೋ ಅಂತ ಹೇಳಿದ್ರಂತೆ. ಅವಾಗ ಇಲ್ಲಿ ಬಿಟ್ಟಿದ್ದು ಮಗು ಕುದೂರು ಅಂತರ್ಗಂಗೆ ಮಗು ಆಡ್ತಾ ಇದ್ದಂತೆ. ಅಲ್ಲ ಮಗು ಎತ್ಕೊಂಡ್ರು ಅಂತ ಹೇಳ್ತಾರೆ. ಅದ್ರ ಮುಖಾಂತರ ಇಲ್ಲಿಂದ ಅಲ್ಲಿ ಸುರಂಗ ಅಂತ ಕಂಡುಹಿಡಿದಿರೋ. ಈಗಲೂ ಅಷ್ಟೇ ಮದುವೆ ಆಗಿ ಒಂದು 5-6 ವರ್ಷ ಇರ್ತಲ್ಲಂತಾರೆ ಮಕ್ಕಳಿಲ್ದಾರು ಬಂದಿಲ್ಲಿ ಶುಕ್ರವಾರ ಮಂಗಳವಾರ ಗಂಗೆ ಪೂಜೆ ಮಾಡಿ ವೀರಭದ್ರ ಸ್ವಾಮಿ ಪೂಜೆ ಮಾಡಿ ಒಂದು ಅರ್ಕೆ ಮಾಡ್ಕೊಡೋದ್ರಂತ ಒಂದು ಮಗು ಆಗ್ತದೆ. ಏನೋ ದೋಷ ಇದ್ರೆ ನಿವಾರಣೆ ಆಗುತ್ತೆ. ಕುದೂರು ಹತ್ರ ಪ್ರಸನ್ನ ಗಂಗಾಧರೇಶನ ದೇವಸ್ಥಾನ ಇದೆ. ಬೇರೆ ಊರುಗಳಿಂದ ದೇವ್ರುಗಳು ತೀರ್ಥ ಸ್ನಾನಕ್ಕೆ ಹೋಗ್ತವೆ. ಹೊಸ ಮನೆ ಕಟ್ಟೋರು ಬೋರ್ವೆಲ್ ಹಾಕ್ಸೋರು ತೀರ್ಥ ಎಲ್ಲ ತಾಂಡುತ್ತಾರೆ. ಇದು ಬೇಸಿಗೆ ಕಾಲ ಜಾಸ್ತಿ ಆಗುತ್ತೆ, ಮಳೆಗಾಲಕ್ಕೆ ಕಮ್ಮಿ. ಅದ್ರ ಬಗ್ಗೆ ಹೇಳೋದಾದ್ರೂ ಅದು ವನಾದೇವಿದು ಶಾಪ. ಅದು ನೀರು ಕುಡಿದು ವಾಪಸ್ ಹೋಗ್ರೆ ಹಿಂದೆ ಎರ್ಕೊಂಬತ್ತಾ ಇದ್ದಾನೆ. ಅವಾಗ ನೀನು ಹಿಂದೆ ಬಂದ್ರೆ ಊರುಳೆ ಎಲ್ಲ ಊರಾಳತ್ತೆ ಅಂದ್ಬಿಟ್ಟು ನೀನು ಎಷ್ಟೇ ಬಂದರೂ ಬೇಸಿಗೆಗೆ ಜಾಸ್ತಿ ಆಗೋ ಮಳೆಗಾಲಕ್ಕೆ ಕಮ್ಮಿ ಅವ್ನು ಶಾಪ ಕೊಟ್ಟು ವಾಪಸ್ ಹೋಗ್ರೆ ಬೇಸಿಗೆ ಉಕ್ಕು ಬರ್ತಾ ಇದ್ದಂತೆ. ಆವಾಗ ವೀರಭದ್ರ ಸ್ವಾಮಿ ಕಾವಲು ಹಾಕಿ ಗಂಗೆ ಬಂದರೆ ಊರುಳಿಯಲ್ಲ, ನೀನು ಈ ಗಂಗೆಗೆ ಇಲ್ಲೇ ಕಾವಲಾರ ಅಂತ ಹೇಳ್ಬಿಟ್ಟು ವನಾದೇವಿ ಸ್ವರ್ಣಾಂಬ ನೆನೆಸಿರೋದು. ಒಳಗಡೆ ಹೋಗಿ ಬರ್ತೀವಿ. ಹೋಗ್ತಿರ್ತಾರೆ. ಕೆಳಗಡೆ ಮಟ್ಲು ಒಂದು ಸ್ವಲ್ಪ ಉಳ್ಳಾಡ್ತದೆ, ಹುಷಾರು. ಟಾರ್ಚ್ ಹಾಕ್ರು. ಇದುವೇ ಪಾತಾಳ ಗಂಗೆ. ಈ ಒಂದು ಶಿವಗಂಗೆ ಬೆಟ್ಟದಲ್ಲಿ ಕುಮುದ್ವತಿ ನದಿಯ ಉಗಮ ಸ್ಥಾನ ಕೂಡ ಇದೆ. ಇದುವೇ ಪಾತಾಳ ಗಂಗೆ. ಇಲ್ಲ, ಅರ್ಧ ಕಿಲೋಮೀಟರ್ ಅಂದ್ರೆ ಉಸಿರಾಡ್ಕೊಂಡು ಚೆನ್ನಾಗಿರ್ತೀವಿ. ಯಾಕೆ ಅಲ್ಲಿ ಫುಲ್ ಒಳಗಡೆ ಭೂಮಿ ಒಳಗಡೆಯಿಂದ ಹೋಗಿರೋದು, ಅದು ಅಂತರ್ಜಲ. ಅದು ಪಾತಾಳ ಗಂಗೆ ಅಂದ್ರೆ ಪಾತಾಳದ ಇದಿರ್ತಾವಲ್ಲ ಅವು. ಶಿವಗಂಗಾ ಮುನ್ನಡೆ ನೋಡಿ, ಇದು ಕೈಲಾಸ ಬಾಗಿಲು ಅಂತ ಈ ಸ್ಥಳ. ಬೆಟ್ಟ ಹತ್ತಿ ಕೆಳಗಡೆ ಹೇಳಿದ್ರೆ ಕೈಲಾಸಕ್ಕೆ ಹೋಗಿ ಬಂದಂಗೆ. ಇಲ್ಲಿ ಶಿವ ಪಾರ್ವತಿ ಇಬ್ಬರ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತ ಸ್ಥಳ ಇದು. ಅದಕ್ಕೋಸ್ಕರ 12 ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಜ್ಯೋತಿರ್ಲಿಂಗಗಳನ್ನ ನೋಡ್ಬೇಕಂದ್ರೆ ನಮ್ಮ ಭಾರತ ದೇಶದಲ್ಲಿ 12 ಕಡೆ ಹೋಗ್ಬೇಕು. ಇನ್ನೊಂದೇ ಕಡೆ ದರ್ಶನ ಆಗುತ್ತೆ. ದರ್ಶನ ಮಾಡ್ಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೇದಾಗಿ. ಮೇಲ್ಗಡೆ ಹೋದ್ರೆ ಗಿರಿ ಗಂಗಾಧರೇಶ್ವರ ದೇವಸ್ಥಾನ, ವೀರಭದ್ರ ಸ್ವಾಮಿ ದೇವಸ್ಥಾನ, ಸುತ್ತಬಸವಣ್ಣ, ಎತ್ತಬಸವಣ್ಣ, ಶಾಂತಲ ಆತ್ಮಹತ್ಯೆ ಮಾಡ್ಕೊಂಡಿರೋ ಸ್ಥಳ ಇದೆ. ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರ ಅಂತ 4 ದಿಕ್ಕಿಗೆ 4 ಆಕಾರ ಕಾಣಿಸುತ್ತೆ. ಒಳ್ಳೇದು. ಅದು 4 ಆಕಾರಗಳು ಯಾವ? ಅದು ಸರ್ಪದ ಆಕಾರ, ನಿಂಬು ಆಕಾರ, ಮತ್ತೆ ಗಣೇಶ ಇದೆ. ಥ್ಯಾಂಕ್ ಯು. ಗಂಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಇದು. ಭಗವತಿ ತೀರ್ಥ ಅಂತಾರೆ. ಕುಂಭ ಋಷಿಗಳು ತಪಸ್ಸು ಮಾಡಿದಂಥ ಸ್ಥಳ. ಶಿವಗಂಗೆ ಬೆಟ್ಟದಲ್ಲಿ ಬೆಟ್ಟದಲ್ಲಿ ಇರುತ್ತೆ. ಒಂದು 3000 ಅಡಿ ಹೈಟಲ್ಲಿ ಈ ತೀರ್ಥ ಉದ್ಭವ ಆಗಿರೋದು. ಪೂಜೆಗೆ, ಪ್ರೋಕ್ಷಣೆಗೆ, ಪ್ರತಿಷ್ಠಾಪನೆಗೆ ಬಳಸ್ತಾರೆ. ಬಂದು ಭಕ್ತಾದಿಗಳು ತೀರ್ಥ ಪ್ರೋಕ್ಷಣೆ ಮಾಡ್ಕೊತಾರೆ. ಒಳಕಲ್ ತೀರ್ಥ ಸಿಕ್ಕಿಲ್ಲೇ ಇಲ್ಲ ಅನ್ನುವಂಥವ್ರು ಇದು ತೀರ್ಥ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಇವರು ಗಂಗಾ ಪರಮೇಶ್ವರನವರು ಗಂಗೆ ಪೂಜೆ ಅದೆಲ್ಲ ಮಾಡೋದು ಇಲ್ಲೇನೆ ಮಾಡ್ತಾರೆ.
ಬರ್ರ ಏನೋ ಮನೇಲಿ ಕುತ್ಕೊಂಡು ಏನೋ ಮಾಡ್ತೀರಾ? ರಜಾ ಇದಾಗ ಬರ್ರ, ಪ್ರಪಂಚ ನೋಡ್ರ, ಬರ್ರ ಹೆಂಗಿದೆ, ಸುತ್ತಾಡ್ರ, ಬೆಟ್ಟ ನೋಡ್ರ, ಎಂಜಾಯ್ ಮಾಡ್ರ. ನೀವು ಕೂಡ ಬೆಂಗಳೂರಲ್ಲಿ ಇದ್ಕೊಂಡು ಬೆಂಗಳೂರು ವಾರ ಪೂರ್ತಿ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಏನಾದರೂ ಟೆನ್ಷನ್ನಲ್ಲಿ ವೀಕೆಂಡ್ನ ಕಳೀತಾ ಇದ್ದರೆ ನೀವು ಶನಿವಾರ ಅಥವಾ ಭಾನುವಾರ ಇಲ್ಲ ಯಾವುದೋ ಒಂದು ರಜೆ ಸಿಕ್ಕರೆ ಈ ಒಂದು ಬೆಂಗಳೂರಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರೋ ಶಿವಗಂಗೆ ಬೆಟ್ಟಕ್ಕೆ ಬಂದು ಒಂದು ದಿನಾನ ಟ್ರೆಕ್ಕಿಂಗ್ ಮಾಡ್ತಾ ಎಂಜಾಯ್ ಮಾಡ್ಬೋದು. ಇಡೀ ಪ್ರಕೃತಿನ ನೀವು ಸವಿಬೋದು ಅಂತ ಹೇಳ್ತಾ ಇದ್ದೀನಿ.